ಭಾರಿ ಕಳೆ ಬಂದಿದೆ ಮಾರ್ರೆ. ಸೌಖ್ಯ ಅನ್ನೋದು ಕುಂದಾಪುರದಲ್ಲಿ ಮಾರ. ಈ ರಾಮಣ್ಣ ಬಂಡಿ ಗೊತ್ತಾಗಲ್ಲ. ಸೌಖ್ಯ ಅಂದರೆ ಅದು ಕುಂದಾಪುರ. ಇಲ್ಲಿ ಎಂತ ಆರಾಮಿದ್ದೀರನ್ನ ಕೇಳೋದು ಅದು, ಹೌದಲ್ಲ? ಈ ಬಂಡಿ ಕುಂದಾಪುರದವನ ಇಲ್ಲಿವನ ಮಾರ. ಬಂಧುಗಳೇ, ಈ ವರ್ಷನೂ ಇವತ್ತು ನಮ್ಮ ದೇವರ ಸಾಂಸ್ಕೃತಿಕ ವೈಭವನ ಭಾಳ ಅದ್ಧೂರಿಯಾಗಿ ನೀವು ಮಾಡಿದ್ದೀರಿ. ಭಾಳ ಖುಷಿ ಆಗುತ್ತೆ ಆ ಚಿತ್ತಾರ ಕಾಲೆ ಏನು ಬುಟ್ಟಿ ನೋಡಿದಾಗ. ಸಮಾಜದ ಹಿಂದಿನ ನೆನಪುಗಳು ಒಂದೊಂದೇ ಹುಟ್ಟಿ ಬರ್ತಾ ಇರುತ್ತೆ. ಆ ಕಾಲದಲ್ಲಿ ನಾವು ಹೇಗಿದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಇತ್ತೀಚೆಗೆ ಈ ಸಮಾಜ ಆರ್ಥಿಕವಾಗಿ ಬಲಾಢ್ಯವಾಗಿ ನಾವು ಮುನ್ನುಗ್ತಾ ಇದ್ದೀವಿ. ಕಾರಣ ಅದು ಶಿಕ್ಷಣ ಕ್ಷೇತ್ರದಿಂದ ಬಂದ ಮೇಲೆ. ಅವತ್ತಿನ ಹಳೆ ನೆನಪು ಬಹುಶಃ ಮಧುಬಾಗರಪ್ಪನವ್ರಿಗೆ ಸಿಗ್ಲಿಕ್ಕಿಲ್ಲ. ನಾವೆಲ್ಲ ಅವತ್ತಿನ ಆ ಬದುಕು ಹೇಗಿತ್ತು ಅನ್ನೋದ ತಮಗೆ ಗೊತ್ತಾ. ನೀವು ಬೆಂಗಳೂರಾಗಿದ್ದರೆ ಆ ಬಹುಶಃ ಅಂತ. ನಾವೆಲ್ಲ ಅವಾಗ ಆ ಕಷ್ಟದ ದಿನಗಳು. ನಾನು ಸ್ವಲ್ಪ ಪರವಾಗಿಲ್ಲ, ಕಾಗೋಡು ಸಾಹೇಬರು ಇರೋದ್ರಿಂದ ನಮಗೆ ಸ್ವಲ್ಪ ಆರ್ಥಿಕವಾಗಿ ಅವ್ರು ಗಟ್ಟಿ ಇದ್ರು ಬಿಟ್ಟರೆ ನಾವು ಮತ್ತೆ ಅದೇ ವಿಧಲ್ಲೇ ಹಳ್ಳಿಯಲ್ಲೇ ಬೆಳೆದು ಬಂದು. ಅವತ್ತು ಏನಂದರೆ ನಮಗೆ ಹಲಸಿನ ಹಣ್ಣು ಸಿಕ್ಕಿದ್ರೆ ಸಾಕಾಯ್ತು. ಅದು ಹಲಸಿನ ಬೀಜನೂ ಬಿಡ್ತಿರಲ್ಲ, ಅದನ್ನು ಸುಟ್ಕೊಂಡು ತಿನ್ನೋ ಅವತ್ತು ಪರಿಸ್ಥಿತಿ ಇದೆ. ಅವತ್ತು ಅಂಥ ಪರಿಸ್ಥಿತಿ. ಅವತ್ತು ಆ ಘಟನೆಗಳು ಅವತ್ತು ನಡೆದಿರುವಂಥದ್ದೆಲ್ಲ ಇವತ್ತು ಆ ಮನಬಿಚ್ಚಿ ಹೇಳುವಂಥ ಅವಕಾಶ ಇವತ್ತು ನಮಗೆ ಕೊಡ್ರಿ. ಅವತ್ತಿನ ದಿನ ಕೆರೆ ಭೇಟಿ ಇರ್ಬೋದು. ಒಂದು ಕೆರೆ ಭೇಟಿ ಆಗುತ್ತಂದ್ರೆ ಎಲ್ಲರೂ ಹೋಗ್ತಿದ್ದೆ ಅವತ್ತು ಆ ಕೆರೆ ಭೇಟಿ. ನಾನು ಹೋಗಿದ್ದೆ, ಒಂದು ಕುಣಿ ತಗೊಂಡು ಹೋಗಿದ್ದೆ, ಅದನ್ನು ತಗೊಂಡು ಹೋಗಿದ್ದೆ. ಅವಾಗೆಲ್ಲ ಒಂದು ಚೇಳು ಹೊಡೆದು ಬಿಡ್ತಾವ, ಸರಿಯಾಗಿ ಹೊಡಿತಾವ. ಅಲ್ಲಿ ಬಂದು ಒದ್ದಾಡಿಟ್ಟೆ, ಒಬ್ಬರು ಬರಲಿಲ್ಲ ನನಗೆ ಕಾಪಾಡಕ್ಕೆ. ಎಲ್ಲ ಕುಣಿ ಹಿರಿತಾನೆ ಇದ್ದಾರೆ, ಪಡೆ ಮಕ್ಕಳು ಒಬ್ಬರು ಬರಲಿಲ್ಲ. ನಾನು ಒದ್ದಾಡ್ತಾ ಇದ್ದೇನೆ, ಅಯ್ಯೋ ಯಾರೂ ಇಲ್ಲ ಅಲ್ಲಿ ಅಂತೇಳಿ. ಯಾರೋ ಒಬ್ರು ಬಂದು ಕೊನೆಗೆ ಅದೇನೋ ಹಚ್ಚಿದ್ರು, ಸ್ವಲ್ಪ ಹೊತ್ತು ತಡೆಯೋಕ್ಕಾಗದ ಕೂಡಿ ಅಲ್ಲೇ ಬಿಟ್ಟು ಓಡೋಗಿದ್ದೆ ನಾನು. ಅಂದರೆ ಆ ರೀತಿಯಾದಂಥ ಈ ಧೀವರ ಸಮಾಜ ಬಹಳ ಕಷ್ಟದ ದಿನದಲ್ಲಿ ಬಂದಿರುವಂಥದ್ದು. ಹಕ್ಕಿ ಪಿಕ್ಕಿ ಥರ ಇದ್ದು ಜೀವನವನ್ನು ಕಟ್ಕೊಂಡು ಎಲ್ಲೆಲ್ಲೋ ಬದುಕಿ ತನ್ನ ಜೀವನವನ್ನು ಇವತ್ತು ಗಟ್ಟಿ ಮಾಡಿಕೊಂಡ್ರು. ಅದಕ್ಕೆ ಹೇಳೋದು ನಾನು ಇವತ್ತು ನಿಮಗೆ ಕೈ ಮುಗಿದು ಕೇಳೋದಷ್ಟೇ, ಮಕ್ಕಳಿಗೆ ಶಿಕ್ಷಣವನ್ನು ನೀವು ಕೊಡಲೇಬೇಕು. ಇದು ಬಹಳ ಕಡ್ಡಾಯ. ಆ ಶಿಕ್ಷಣ ಕೊಟ್ಟರು ತಾನೇ ಇಲ್ಲಿ ನೋಡಿ ವೇದಿಕೆಯಲ್ಲಿ ಕೂತಾರಲ್ಲ ಹಾಗೆ ಮುಂದೆ ಬಂದು ಕೂತ್ಕೊಳ್ಬಹುದು. ಆ ಶಕ್ತಿ ಇದೆ ಇವತ್ತು. ಸಾಮಾನ್ಯ ವರ್ಗದವರು ಸಹ ಇವತ್ತು IAS KS ಡಾಕ್ಟರ್ ಆಗುವಂತ ಶಕ್ತಿ ಇವತ್ತು ಕರ್ನಾಟಕ ಸರ್ಕಾರ ಅಲ್ಲ, ಈ ದೇಶದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಅದು ಮಾಡ್ಕೊಳ್ತಾ ಬಂದಿದ್ದಾರೆ. ಇತ್ತೀಚೆಗೆ ನಮ್ಮ ಸಮಾಜದ ಯುವಕರು ಬಹಳಷ್ಟು ಜನ ಇವತ್ತು ಉದ್ಯೋಗವನ್ನ ಆಕಾಂಕ್ಷಿಗಳಾಗಿ ಬಂದಿದ್ದಾರೆ. ಅದು ಬರಬೇಕು. ನಾವು ಸಹ ಅದಕ್ಕೆ ಹೆಮ್ಮೆ ಪಡಬೇಕು ಮತ್ತು ಸಹಕಾರ ಕೊಡುವಂಥದ್ದಾಗಬೇಕು. ಅವರಿಗೆ, ನಮ್ಮ ಸಮಾಜದ ನೌಕರರಿಗೆ ಅವ್ರು ಹೆಮ್ಮೆ ಪಡಬೇಕು ಮತ್ತು ಸಹಕಾರ ಕೊಡುವಂಥ ಭಾವನೆಗಳನ್ನು ನಾವು ಇಟ್ಕೊಂಡು ಬರಬೇಕು. ನಾನು ಸಣ್ಣವನಿದ್ಬೇಕಾದ್ರೆ ಆ ಹಣ್ಣುಗಳು ಭಾಳ ಖುಷಿಯಾಗದ ಅವತ್ತೆಲ್ಲ. ಎಂಥ ಹಣ್ಣು? ಕವಳಿ ಹಣ್ಣು, ಮುಳ್ಳಹಣ್ಣು, ಪರ್ಗಿ ಹಣ್ಣು, ಆಮೇಲೆ ತುಂಬುರು ಹಣ್ಣು, ಆಮೇಲೆ ಇನ್ನಂತ ಹಣ್ರ ಸಂಪಿಗೆ ಹಣ್ಣು. ಅದು ಸಂಪಿಗೆ ಹಣ್ಣು. ಆ ಹಣ್ಣು ತಿನ್ಬೇಡ್ರ ಮರೆ, ಹುಳಿಯೇ ಅಂದ್ರೆ ಹುಳಿ. ತಿಂದ್ರೆ ಸಾಕು ನಾಲಿಗೆಲ್ಲ ಹೊಡೆದೋಗ್ಬಿಡೋದು. ನಮ್ಮಲ್ಲಿ ಫ್ರೆಂಡ್ ಇದ್ದ, ಯಾವಾಗಲೂ ಆ ಕೆಂಪು ಹಣ್ಣು ಅಂತ ಕರ್ಕೊಂಡು ಹೋಗಮ್ಮ, ಬೇರೆ ಏನಾದ್ರು ಕೊಡ್ತಾರೆ. ಸಂಪಿಗೆ ತಿನ್ಬಿಡೋದ ಇದು ಹಣ್ಣು. ಸಂಪಿಗೆ ಹಣ್ಣು ಚೆನ್ನಾಗಿರುತ್ತೆ. ಅದ್ಯಾವುದೋ ಇನ್ನೊಂದು ಕೆಂಪು ಹಣ್ಣು ಉದ್ದ ಬರೋದಿಲ್ಲ ಅಂತದ ಹಲಿಗೆ ಹಣ್ಣು. ಯಪ್ಪ, ಅದು ಮಾತ್ರ ತಿನ್ನಕ್ಕೆ ಹೋಗ್ಬೇಡ್ರೆ ಯಾರು, ಈಗಲೂ ತಿನ್ನಬೇಡ್ದು. ಒಂದು ಹಣ್ಣು ತಿಂದರೆ ಆ ಇಡೀ ನಾಲಿಗೆಲ್ಲ ಒಡೆದು ಹೋಗ್ಬಿಡೋದು. ನನ್ನ ಕ್ಲಾಸ್ಮೇಟ್ ತಗೊಂಡೋಗೋದು ದಿನಾ ತಗೋಬರೋ ಬಡ್ಡಿ ಮಗ ಅವನು. ಹಂಗಾಗಿ ಆ ಥರ ಜೀವನದ ಬದುಕನ್ನು ಸಾಕ್ತೀವಿ. ಅಂಥ ಒಂದು ಸಮಾಜ ಇವತ್ತು ಅತ್ಯಂತ ಎತ್ತರವಾಗಿ ಬೆಳಿಬೇಕಾದ್ರೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಕೆರೆ ಭೇಟಿ ಇರ್ಬೋದು, ಕಣ ಹಬ್ಬ ಇರ್ಬೋದು. ಆಮೇಲೆ ಆ ಕಣ ಹಬ್ಬದಲ್ಲೇ ಎಲ್ಲ ಮಾಡ್ತಾರೆ. 2 ಕೋಳಿ ಕೊಯ್ಕೊಂಡು 50 ಜನರಿಗೆ ಊಟ ಹಾಕ್ಬೇಕಾರೆ ಎಂಥ ಇದು ಇರ್ಬೋದು. ನಾವು ಇವಾಗ ಕೊಡ್ತಾನೆ ಅವಾಗ ಕೊಡ್ತಾರೆ ಅಂತ ಕೂತ್ಕೊಂಡು ಕಾದು, ಚಳಿ ಅಂದ್ರೆ ಚಳಿ, ಕೂತ್ಕೊಂಡು ಕಾದು ಇವ್ರು ಊಟ ಹಾಕೋದು ಎಷ್ಟೊತ್ತಿಗೆ? 12 ರಾತ್ರಿ 1 ಗಂಟೆಗೆ ಊಟ. ಈ ನನ್ನ ಮಕ್ಕಳು ಎಲ್ಲ ಹೋಗ್ಬಿಟ್ಟು ಒಂದು ಚೊಗರ್ಗಿಗ್ರೆ ಹಾಕೋ ಬಂದ್ಬಿಡ್ತಾರ. ಹಾಕಿದಿರ್ತಾರ ಅವಾಗೇನು ಕಳ್ಬಟ್ಟಿ ಎಲ್ಲಿ ಬೇಕಾದ್ರು ಮಾಡೋರು. ಇವ್ರಿಗೆ ಆರಾಮಿರೋರು. ನಾವು ಹುಡುಗರು ಕಾದ್ಕೊಂಡು ಕೊನೆಗೆ ಕಾದಾಗ ಎಷ್ಟ? ಒಂದೇ ಪೀಸು, ಅದರಲ್ಲಿ 2 ಆಲೂಗಡ್ಡೆ ಹಾಕಿ ಅನ್ಬೇಡಿ ಬರ್ತೀವಿ. 2 ಆಲೂಗಡ್ಡೆ ಹೋದಣ, ಒಂದು ಪೀಸಿಗೆ ಕಾದಿದ್ದು. ರಾತ್ರಿ 12:30, ಚಳಿ ಬೇರೆ ಚಳಿ. ನಾವಲ್ಲಿ ಗೂಡು ಮಾಡ್ಕೊಂಡಿರ್ತೀವಿ, ಹುಲ್ಲಿನ ಗೂಡು ಮಾಡ್ಕೊಂಡು ಒಳಗಡೆ ಮಲ್ಗದ್ ನಾವು. ಅಷ್ಟರೊಳಗೆ ಇವ್ರು ಕಾಯೋದು ನಾವು, ಯಾವಾಗ ಕೊಡ್ತಾರೆ ಅಂತ. ಅಂದರೆ ಅಂಥ ಒಂದು ಘಟನೆಗಳು, ಪರಿಸ್ಥಿತಿ ಆಗಿತ್ತು. ಆ ಕಾಲ ಆಗಿತ್ತು. ಆ ಕಾಲದಲ್ಲೂ ಸಹ ಒಂದು ಪೀಸ್ ತಿಂದರೂ ಸಹ ರುಚಿಯಾದಂಥ ಆಹಾರವನ್ನು ಅವತ್ತು ಸಿಗ್ತಾ ಇರುವಂಥ ನಾವು ಬದುಕೋದು ಕಟ್ಕೊಂಡಿದ್ದೀವಿ. ಹಾಗೆ
ಈ ದೀವರ ಜೀವನ ಸಣ್ಣ ಮಟ್ಟದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ. ಬಂಧುಗಳೇ, ಯೋಚನೆ ಮಾಡಬೇಕು. ಇವತ್ತು ಮುಳುಗಡೆ ಸಂತ್ರಸ್ತರು ಇವತ್ತು ಅತಂತ್ರ ಆಗಿದೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಸುಮಾರು ಮುಳುಗಡೆ ಸಂತ್ರಸ್ತರ ಬದುಕಿಗೆ 9,000 ಹಕ್ಕುಗಳನ್ನು ಏನು ಕೊಡಬೇಕಂತ ಇದ್ರು, ಅದಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಿದ್ರೆ ಅದು ಮಧು ಬಂಗಾರಪ್ಪನವ್ರು ಕೊಟ್ಟರು. ನಾವು ಎಲ್ಲ ಸೇರಿ ಅವತ್ತು ಕೊಟ್ಟಿದ್ದೀವಿ. ಸುಮಾರಷ್ಟು ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿನ ಹಿಡ್ಕೊಂಡು, ಮಾನ್ಯ ಪೊನ್ನಪ್ಪನವ್ರನ್ನ ಹಿಡ್ಕೊಂಡು ಎಷ್ಟೊಂದು ಮೀಟಿಂಗನ್ನು ಮಾಡಿ ಆ ಜನರಿಗೆ ಒಂದು ಹಕ್ಕು ಕೊಡಬೇಕಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೋಗಿ ಬಂದು ಈಗ ಸರ್ವೆ ಆಗಿ ಒಂದು ನೆಮ್ಮದಿ ಬಂದಿದೆ. ಆ ಆದೇಶ ಏನಾದರೂ ನಮಗೆ ಬಂದರೆ ಇನ್ನು ಉಳಿದ ಮುಳುಗಡೆ ಸಂತ್ರಸ್ತರಿಗೂ ಹಕ್ಕು ಕೊಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋದ ಮಾತನ್ನ, ಅದಕ್ಕೆ ಜೋರಾದ ಚಪ್ಪಳ ಹೊಡಿಬೇಕು. ಮಧು ಬಂಗಾರಪ್ಪನವ್ರು ನಾವೆಲ್ಲರೂ ಸೇರಿದ್ದೀವಿ ಅಂತ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಹೀಗೆ ಅವೆಲ್ಲವನ್ನ ಕಂಡು ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತು ಕೇವಲ ನಾವು ಬೊಮ್ಮಣಿ ಬಟ್ಟೆ ಬಿಡಿ, ಅದು ನಮ್ಮ ಅವತ್ತಿನ ಕಾಲದಲ್ಲಿ ಬೊಮ್ಮಣಿ ಬಟ್ಟೆ, ಹಸ ಚಿತ್ತಾರ ಅದಿಲ್ಲ ಅಂದ್ರೆ ಮದುವೆನೇ ಇರಲಿಲ್ಲ. ಈಗ ಆರಾಮಾಗೆ ಅದು ರೆಡಿ ಮಾಡ್ಕೊಂಡು ಅಂಟಿಸ್ಬಿಡ್ತಾರೆ ತಂದು. ಏನೋ ಅದು ಬರುತ್ತಲ್ಲ ಅದು ಸ್ಟಿಕ್ಕರ್, ಈಗ ಸ್ಟಿಕ್ಕರ್ ಬಂದಿದೆ, ಅದನ್ನೇ ಪ್ರಿಂಟ್ ಮಾಡಿ ಸ್ಟಿಕ್ಕರಲ್ಲಿ ಅಂಟಿಸ್ಬಿಡ್ತಾರೆ. ಅವಾಗೆಲ್ಲ ಬೊಮ್ಮಣಿ ಬಟ್ಟಿ ಹೊತ್ಕೊಂಡು ಹೋಗೋದು ಆ ಇದು ಹಬ್ಬದಲ್ಲಿ ಅದು ಎಂತ ಖುಷಿ ರಾಮರಯ್ಯ. ಅದೆಲ್ಲ ಅಲ್ಲಿ ಊಟ ಮಾಡೋದು, ಅದೇನೋ ಹೇಳಾರಪ್ಪ, ಹಚ್ಚಂಬ್ಲಿ ಹರಿಬೆ ಸೊಪ್ಪು ಹಿತ್ಲೆಗಿರೋ ಹೀರೆಕಾಯಿ ಹೋ 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 ಅಂತ ಬಿಸಾಕ್ತಾರಪ್ಪ. ಅದೆಲ್ಲ ಅದು ಯಾವಾಗ ಇದಕ್ಕೆ ದೀಪಾವಳಿಗೆ ಇರ್ಬೇಕಲ್ಲ, ಅಂದ್ರೆ ಹುಮ್ಮಣಿ ಹಬ್ಬಕ್ಕ. ಅದು ಮರ್ತೋಗಿದೆ ಮರ್ಯ, ಸ್ವಲ್ಪ ಬಹಳ ವರ್ಷ ಆಯ್ತು ಬೆಂಗಳೂರಲ್ಲಿ ಸೇರಿದ್ಮೇಲೆ ಸ್ವಲ್ಪ ಮರ್ತೋಗಿದೆ, ಬಿಟ್ರೆ ಇದೇನೇ ಇಲ್ಲ. ಹಾಗೆ ಅಂತ ಜೀವನವನ್ನು ಸಾಗಿಸಿ ಬಂದಿರುವಂಥ ಈ ದೇವರ ಸಮಾಜ ಆರ್ಥಿಕವಾಗಿ ಗಟ್ಟಿ ಬಂದಿದ್ದೀರಿ. ಅದಕ್ಕೆ ಹೇಳೋದು, ನಿಮ್ಮ ಮಕ್ಕಳಿಗೆ ವಿದ್ಯೆ ಶಿಕ್ಷಣವನ್ನು ಕೊಡಿ, ಬದುಕು ಕಟ್ಕೊಳ್ತಾರೆ, ಎಲ್ಲಾದರೂ ಅದು ಜೀವನ ಸಾಗಿಸ್ಕೊಳ್ತಾರೆ. ಅದು ಆಗಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ನೂರೆಗಣಸು ಅಂತ ಒಂದು ಬರೋದು. ಅವಾಗ ನೂರೆಗಣಸು ಯಾರು ತಿಂದಿರನ ಚೆನ್ನಾಗಿರ್ತಾರೆ, ನಿಮ್ಗೆ ಗೊತ್ತಿಲ್ಲ ನೂರೆಗಣಸದು. ನಾವು ಶನಿವಾರ ಭಾನುವಾರ ಬಂದ್ರೆ ಅದೇ ಕೆಲಸ, ಹುಡ್ಕೋದು. ಆ ಗಿಡ ಹುಡ್ಕೋದು ಬಹಳ ಕಷ್ಟ, ನಮಗೆ ಗೊತ್ತಾಗಲ್ಲ. ಹಳ್ಳಿಯರು ನಮ್ಮ ಹುಡುಗರು ಯಾರ್ಯಾರು ಕರ್ಕೊಂಡು ಹೋಗ್ಬಿಟ್ಟು ನೂರೆಗಣಸು ಇದು ಮಾಡಿ ಅದನ್ನ ಬೇಯಿಸ್ಕೊಂಡು ತಿನ್ನೋದೇ ಆ ಮಜಾ ಇರೋದ. ಅಷ್ಟು ನಮ್ಮ ಸಾಹೇಬ್ರ ಮನೆ, ನಮ್ಮ ಕಾಗೋಡು ಸಾಹೇಬ್ರ ಮನೆ ಕರಿಮೀನು ವಾಸನೆ. ಅವ್ರ ಮನೆಗೆ ಹೋದ್ರೆ ರಾಶಿ ಕಟ್ಲಿ ಕರಿಮೀನು. ಇವ್ರು ಒಬ್ಬರಿಗೆ ಕೊಡ್ತಾರಲ್ಲ, ಅವರೇ ಇಟ್ಕೊಳ್ಳೋರೇನೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನೆನಪಿಲ್ಲ, ಹುಡುಗಲ್ಲ. ಒಂದು ರಾಶಿ ಹಾಕೊಂಡು ಮದಣ್ಣ ಮಂಡಗಳೇ ಬರುತ್ತೆ, ಅಲ್ಲಿ ಮಂಡಗಳಲ್ಲಿ ಅಭಯ ಅಂತ ಬರುತ್ತೆ. ನೀರು ಇಳಿದಾಗ ಇವ್ರು ಕಟ್ತಿದ್ರು. ಕಟ್ಬಿಟ್ಟು ಇವ್ರು ಹಿಡಿದು ಮೀನು ರಾಶಿ ಹಾಕ್ಯಾರ. ಒಂದಿನ ನೋಡ್ತೀನಿ ಒಂದು ಭತ್ತದ ರಾಶಿ ತರ ಹಾಕಿಬಿಟ್ಟಿದ್ದಾರೆ. ಅಲ್ಲ, ಹೋಗಿ ಕೊಡ್ಬೇಕು ತಾನೆ ಆಚೀಚೆ ಮನೆಯವರಿಗೆಲ್ಲ. ಒಂದಿಷ್ಟು ಕೊಟ್ರೆ ಏನಾಗ್ತದೆ? ನೀವು ಕೊಡ್ತಾರೆ, ದೊಡ್ಡ ಮನೆಯವರಲ್ಲ, ಇವ್ರಿಗೆ ಬೇಕಂತೇಳಿ ಅದೆಲ್ಲ ತಗೊಂಬಂದು ಬೆಂಕಿ ಹಾಕಿ, ಚಾಪೆ ಹಾಕಿ, ಒಣ ಹಾಕಿ ಮನೆಯೆಲ್ಲ ವಾಸನೆ. ನಮ್ಗೆ ರಜಾ ಬಂದ್ರೆ ಮಾವ ಮನೆಗೆ ಹೋಗೋಣಂದ್ರೆ, ಅಜ್ಜಿ ಮನೆಗೆ ಹೋಗೋಣಂದ್ರೆ ಇವ್ರು ವಾಸನೆಗೆ ನಾವು ಹೋಗ್ತಾ ಇರಲ್ಲ, ಅರ್ಧ ತಡೆಗಟ್ಟಿದ್ದು ಆ ಪರಿಸ್ಥಿತಿ ಬಂದಿತ್ತು. ಅಂದ್ರೆ ಅವತ್ತಿನ ಕರಿಮೀನು ಹಿಡಿದು ತನ್ನ ಬದುಕನ್ನು ಕಟ್ಕೊಂಡು ಬಂದ್ರಲ್ಲ, ಏನ್ ಸಾಮಾನ್ಯ. ಗಣಪೆಕಾಯಿ ಅದ್ ಬಿಡಿ, ಅದು ನಮ್ಮ ಕಡೆ ಕಮ್ಮಿ. ಗಣಪೆಕಾಯಿ ಇರೋದು ಎಲ್ಲಿ ಗೊತ್ತಾ? ಈ ಕಡೆ ನಮ್ಮ ತಾಳಗುಪ್ಪದ ಭಾಗದಲ್ಲಿ ಜಾಸ್ತಿ ಗಣಪೆಕಾಯಿ ತಿಂತಿದ್ರು. ಎಲ್ಲಿ ಸೈದೂರು, ಆ ಕಡೆ ಹೊಸವಂತೆ, ಆ ಭಾಗದಲ್ಲಿ ಮಾತ್ರ ಗಣಪೆಕಾಯಿ ಬೇಯಿಸಿ ತಿನ್ನೋರಂತೆ. ಅದು ನಮ್ಮ ಕಡೆ ಎಲ್ಲ ಗಣಪೆಕಾಯಿ ಅಷ್ಟೊಂದು ಇರಲಿಲ್ಲ, ಅದೇನು ನೆನಪಿರಲಿಲ್ಲ. ಹಾಗೆ ಆ ಜೀವನ ನಾವು ಬದುಕನ್ನು ಕಟ್ಕೊಂಡಿದ್ದೀವಿ. ಭಾಳ ನಾ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ, ಮಾತಾಡಕ್ಕೆ ಹೋದ್ರೆ ಭಾಳ ಆಗುತ್ತೆ. ಸಮಾಜದಲ್ಲಿ ಇವತ್ತು ನಮ್ಮ ಸಮಾಜ ಇವತ್ತು ಬದುಕಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ದಿವಂಗತ ಎಸ್ ಬಂಗಾರಪ್ಪನವರು ಮತ್ತು ಕಾಗೋಡು ತಿಮ್ಮಪ್ಪನವರು ಅನ್ನೋಕ್ಕೆ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಸಮಾಜದವರಿಗೆ ಹಕ್ಕು ಕೊಟ್ಟು ಈ ನಾಡಿನಲ್ಲಿ ಬೆಳಕೊಟ್ಟಂಥ ಮಾನ್ ನಾಯಕರು ಅವರಿಬ್ಬರು ಇದ್ದು. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಮುಂಚೆ ಈ ಸಮಾಜ ಇದೆ ಅಂತ ತಿಳಿಸ್ಕೊಟ್ಟು ಈ ರಾಜ್ಯದ ಜನರಿಗೆ ಭೂಮಿ ಹಕ್ಕು ಕೊಟ್ಟಂಥ ಮಹಾನ್ ನಾಯಕರು ಅವರಿಬ್ಬರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಂಗಾರಪ್ಪನವರ ಪುತ್ರ ಅವರು, ಬಂಗಾರಪ್ಪನ ಶಿಷ್ಯ ನಾನು ಅಷ್ಟೇ ಹೇಳ್ಕೊಬೋದು, ಬಿಟ್ರೆ ನಾನು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥವರ ನಾಯಕತ್ವದಲ್ಲಿ ಬಂದಂಥವ್ರು ನಾವು ಯಾವತ್ತೂ ಈ ಸಮಾಜ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಸಮಾಜದ, ನಾನು ಇವತ್ತು ಹೇಳಿದರು, ದುಡ್ಡು ಕೇಳಿದ್ರು ದುಡ್ಡು ಕೊಡ್ಲಿಕ್ಕೆ ಇವ್ರು ಕೊಡಲ್ಲ ಅಂದೆ ನಾನು ಈ ಸರಿ ಬೇಕು. ಯಾಕಂದ್ರೆ ಸುರೇಶ್ ಬಾಲಗುಂಡಿ ಭಾಳ ಜನ ಇದ್ದಾರೆ. ನಾವು ಯಾವುದಕ್ಕೆ ದುಡ್ಡು ಕೊಡ್ತೀವಿ ಗೊತ್ತಾ? ಮಕ್ಕಳ ಶೈಕ್ಷಣಿಕವಾಗಿ ನೀವು ಅವ್ರಿಗೇನೋ ಇದು ಕೊಡ್ತಿರಲ್ಲ, ಅವರ ಏನು ಸಮಾಜದಿಂದ ಕೊಡ್ತಿರಲ್ಲ, ಪ್ರತಿಭಾ ಪುರಸ್ಕಾರ ಕೊಡ್ತಿರಲ್ಲ, ಆವಾಗ ಕೇಳಿ, ನಾನು ಖಂಡಿತ ನಿಮಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ನಾನು ಕೊಡ್ತೀನಿ, ಮದಣ್ಣವರು ಕೂಡ ಕೇಳಿದ್ದೀನಿ, ನಾವು ಕೊಡ್ತೀವಿ, ನೀವು ಚೆನ್ನಾಗಿ ಮಾಡಿ. ಅದಕ್ಕೆ ನಮ್ಮ ಕೊಡುಗೆ ಯಾವತ್ತೂ ಕಮ್ಮಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಸ್ಟೆಲ್ ಇರ್ಬೋದು, ಇನ್ನೊಂದಿರ್ಬೋದು, ಪ್ರತಿಯೊಂದು ಸಮಾಜದ, ಸಮಾಜ ಒಂದೇ ಅಂತಲ್ಲ, ಪ್ರತಿಯೊಬ್ಬರಿಗೂ
ಅದಕ್ಕೆ ಆದ್ಯತೆಯನ್ನು ಕೊಡುವ ಮೂಲಕ ಈ ಸಮಾಜವನ್ನು ನಾವು ಬೆಳೆಸೋಣ. ನೀವೆಲ್ಲರೂ ಒಗ್ಗಟ್ಟಾಗಿರಲಿ. ಸ್ವಾಮೀಜಿಗಳು ಸ್ವಲ್ಪ ಅಲ್ಲಾಡ್ತಾ ಇದ್ದಾರೆ, ಈ ಸ್ವಾಮೀಜಿಯರಲ್ಲ, ಮೇಲ್ಗಡೆ ನಮ್ಮ ಪೀಠ ಒಂದು ಸರಿಯಾಗುತ್ತೆ ಅಲ್ಲ, ಅದೊಂದು ಸಮಸ್ಯೆ ಆಗಿದೆ. ಪೀಠ ಗಟ್ಟಿ ಇದ್ದಿದ್ರೆ ಇವತ್ತು ಈಡಿಗ ಸಮಾಜ ನಮ್ಮ ಇಡೀ ನಮ್ಮೆಲ್ಲ ಒಕ್ಕೂಡಿರುವ 26 ಸಮಾಜ ಭಾರಿ ಗಟ್ಟಿಯಾಗಿರ್ತಿತ್ತು. ಯಾಕೋ ಅಲ್ಲಿ ಸ್ವಲ್ಪ ಚೇರೆ ಗಟ್ಟಿ ಇಲ್ಲ, ಅಲ್ಲಾಡ್ತಾನೆ ಇರುತ್ತೆ ಹೀಗೆ. ಹಾಗಾಗಿ ಅದನ್ನು ಒಂದು ಗಟ್ಟಿ ಮಾಡುವಂಥ ಕೆಲಸವನ್ನ ರಾಜ್ಯದ ನಮ್ಮೆಲ್ಲ ಸಮಾಜದ ನಾಯಕರು ಮಾಡಿದರೆ ಖಂಡಿತ ಇವತ್ತು ನಮ್ಮ ಸಮಾಜ ಅತ್ಯಂತ ಎತ್ತರಕ್ಕೆ ಹೋಗುತ್ತೆ. ಇವತ್ತು ಮಂತ್ರಿಗಳಾಗಿ ನಮ್ಮ ಸಮಾಜದಲ್ಲಿ ಮಂತ್ರಿಗಳಾಗಿರೋದು ಮಧು ಬಂಗಾರಪ್ಪನವರು ಸಹ ಅವರ ಕ್ಷೇತ್ರದ ಅತ್ಯಂತ ಕಾಳಜಿಯಿಂದ ಕೆಲಸ ಮಾಡಿಕೊಂಡು ಸಮಾಜದ ಪರವಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುವಂಥ ಕೆಲಸ ನಾವೆಲ್ಲರೂ ಇರ್ತೀವಿ ನಿಮ್ಮ ಜೊತೆಗೆ ಅಂತ ಹೇಳ್ತಾ, ಇವತ್ತು ಬಾಳೆಗೊಂಡಿ ಅವರ ತಂಡ ಭಾಳ ಖುಷಿಯಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದೀರಿ. ಇದನ್ನೇ ಪ್ರತಿ ತಾಲೂಕಲ್ಲೂ ಒಂದೊಂದು ಮಾಡಿರಿ, ಎಲ್ಲ ತಾಲೂಕಲ್ಲೂ ಮಾಡಿ ದೇವರ ಸಾಂಸ್ಕೃತಿಕ ಇದು ಏನು ನಮ್ಮ ವೈಭವ ಏನಿದೆ ಆ ಗತ ವೈಭವನ ಹಳೇದು ನೆನ್ಪು ಮಾಡಿದ್ರೆ ಬೇಜಾರಾಗತ್ತೆ ಅದೇ ಬೇಡ ಅನಿಸ್ತೈತೆ ಒಂದೊಂದ್ಸರಿ. ಆದರೂ ಇರಲಿ ಅನ್ನೋದು ಒಂದೊಂದು ಸರಿ ಬರ್ತೈತೆ. ಯಾಕಂದರೆ ಆ ಹುಳಿ ಆಮ್ರ, ಆ ಸಾರು, ಒಣಮೀನು, ಆ ಒಣಮೀನು ಒಂದು ಸಿಕ್ಕಿದ್ರೆ ಸಾಗ ಅವ ಪರಿಸ್ಥಿತಿ, ಅಂಥ ಪರಿಸ್ಥಿತಿ ನಮಗೆ ಬೇಡ ಮಾರೆ ಅನ್ಸೈತಿ. ಈಗ ಯಾರು ಒಣಮೀನು ತಿಂತಾರೆ, ಈಗ ಯಾವನು ಇದಕ್ಕೆ ಹೋಗ್ತಾನೆ ಮೀನು ಹಿಡಿಯಕ್ಕೆ ಹೋಗ್ತಾರ, ಟಕ್ಕದ ಮನೆ ಬಾಗಿಲಿಗೆ ಬರ್ತದೆ, ಟಕ್ಕದ ತೊಗೊಳ್ತಾರೆ. ಚಿಕನು ಮಟನು ಎಲ್ಲ ರೆಡಿ ಆಗಿದೆ, ದುಡ್ಡು ರೆಡಿ ಹಾಕೊಂಡಾರ. ಇದೇ ಥರ ಅಡಿಕೆ ರೇಟ್ ಆದರೆ ಕಾಫಿ ತೋಟದವ್ರಿಗಿಂತ ನೀವು ಮೇಲ್ ಬರ್ತೀರಿ. ಈಗ ಜಾಸ್ತಿ ಆಗಿದ್ರಿ ಈಗೆಲ್ಲ. ಈ ದಿನ ಒಂದೊಂದು ಕಾರ್ ಇಳಿತಾ ಇದಾವೆ ಮನೆಗೆ, ಮುಂದೆ ಸ್ವಲ್ಪ ದಿನ 2 ಕಾರ್ ಇಳಿತಾವೆ. ಹಂಗೆ ಆಗಿದ್ದೀರಿ, ಸ್ಟ್ರಾಂಗ್ ಆಗಿದ್ದೀರಿ, ಆಗ್ಬೋದು. ಅದೇ ಇಷ್ಟು ವರ್ಷ ಕಷ್ಟ ಬಿದ್ದಂಥ ಇದಕ್ಕೆ ಇವತ್ತು ನೆಮ್ಮದಿ ಸಿಗ್ತಾ ಇದೆ. ಮಕ್ಕಳು ಒಳ್ಳೆ ಜಾಬಲ್ಲಿ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಯಾವುದೋ ಏಜೆನ್ಸಿ ಇಟ್ಕೊಳ್ತಾರೆ, ಇನ್ನೊಂದು ಮಾಡ್ತಾರೆ. ಒಟ್ಟು ಸಮಾಜದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀರಿ. ಅದು ಆಗ್ಬೇಕನ್ನೋ ಉದ್ದೇಶ. ಅಪ್ಪ ನೆಟ್ಟಿದ ಆಲ್ಮರದಲ್ಲಿ ಇರೋಕ್ಕಾಗತ್ತಂದ್ರ ಅದು ಬಿಡಬೇಕು. ನಮ್ಮ ಗಟ್ಟಿತನವನ್ನು ತೋರಿಸುವ ಮೂಲಕ ಸಮಾಜವನ್ನು ಎತ್ತರಕ್ಕೆ ಬೆಳೆಸೋದ್ರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಇವತ್ತು ಭಾಳ ಖುಷಿಯಾಗಿ ನಾನು ಮದುಮಗ ನಿಮ್ಗೆ ಅದನ್ನೇ ಬರ್ರಿ ಅಂತ ಒತ್ತಿ ಹೇಳಿದ್ದೀನಿ ಸ್ವಾಮಿಯರೇ. ಹಂಗಾಗಿ ದೇವರೇ ಬರ್ದಾರೆ, ಯಾರು ಈಡಿಗೆ ಬರ್ದಿಲ್ಲ. ಹಂಗಾಗಿ ಏನು ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ಮ ಮೇಲೆ ಗೌರವ ಐತಿ, ನಿಮ್ಮ ಮೇಲೆ ಪ್ರೀತಿ ಐತಿ. ಬೇಕು ನಮಸ್ಕಾರನೂ ಮಾಡ್ತೀವಿ. ನೀವು ನೋಡಲಿಲ್ಲ, ಅವಾಗ ಬರ್ಬೇಕಾದ್ರೆ ನೋಡಲಿಲ್ಲ ನಾನು. ಇದ್ದೀರಿ, ಖಂಡಿತ ನಮಸ್ಕಾರನೂ ಮಾಡ್ತೀವಿ. ಒಳ್ಳೆ ನಿಮ್ಮಂಥ ಹಿರಿಯರು ಬೇಕು ನಮಗೆ. ಎಲ್ಲ ಜಾತಿ ಸಮಾಜದ ಜೊತೆಗಿದ್ದಂಥವ್ರು ನೀವೆಲ್ಲ ಗೊತ್ತಿದೆ. ಹಾಗಾಗಿ ಇಲ್ಲಿ ಯಾವುದೇ ಅಡಚಣೆ ಇಲ್ಲ. ಇವತ್ತು ಮಧು ಬಂಗಾರಪ್ಪನವ್ರು ಇಲ್ಲೇ ಇದ್ದಾರೆ. ನಾರಾಯಣ ಗುರು ನಮ್ಮ ಸಮಾಜದ ಏಳಿಗೆಗಾಗಿ ಏನು ಇವತ್ತು ನಿಗಮ ಮಾಡಿದ್ದಾರೆ. ಅಣ್ಣ, ನೀವು ಕೂತ್ಕೊಂಡು ಮುಖ್ಯಮಂತ್ರಿಗಳನ್ನ ಬಿಡೋಕ್ಕಾಗೋದಿಲ್ಲ, ಏನಾದರೂ ಕೊಡಲೇಬೇಕು. ನಾವು ಕೊಡದೆ ಹೋದರೆ ನಾನಂತೂ ಮೊದಲ ಮಾತಾಡ್ತಾರೆ ಗೊತ್ತಿಲ್ಲ, ನಂದು ಧ್ವನಿ ಗೊತ್ತಲ್ಲ, ಯಾರೇ ಇದ್ರೂ ಬಿಡೋದಲ್ಲ. ಅದು ಬೇಳೂರು ಗಟ್ಟಿ ಧ್ವನಿಯಲ್ಲೇ ಮಾತಾಡ್ತೇನೆ. ಕೊಡಲೇಬೇಕು ಈ ಸರಿ ಬಡ್ಜೆಟಲ್ಲಿ ಕೊಟ್ಟಿಲ್ಲ ಅಂದರೆ ನನ್ನ ಹೋರಾಟ ಇದ್ದೇ ಇರ್ತೈತೆ. ಅದು ನಿಮ್ಮ ಪರವಾಗಿ ಮೊದಲನೇ ಕರಿತೀನಿ, ಅವ್ರಿಗೂ ಬಿಡೋದಲ್ಲ. ಅವ್ರ ಮಂತ್ರಿಗಳಾಗಿ ಅವರು ಕೊಡ್ಸಕ್ಕೆ ಬರಬೇಕು. ನಾವು ಸೇರಿ ಈ ರಾಜ್ಯದ ಈಡಿಗ ಸಮಾಜಕ್ಕೆ ನಿಗಮಕ್ಕೆ 100 ಕೋಟಿ ರೂಪಾಯಿಯನ್ನ ಇಡಲೇಬೇಕು. ಇದು ನಮ್ಮ ವಾದ. ಅದು ನಾನು ಹೇಳೋದು ಅಷ್ಟೇ. ನಾನು ಮುಖ್ಯಮಂತ್ರಿಗಳು ಅದೇ ಹೇಳ್ತೀನಿ, ಉಪಮುಖ್ಯಮಂತ್ರಿಗಳು ಅದೇ ಹೇಳ್ತೀನಿ, ಸಂಬಂಧಪಟ್ಟವ್ರಿಗೆ ಅದೇ ಹೇಳೋದು. ಯಾಕಂದರೆ ಸುಮ್ಮನೆ 2 ವರ್ಷ ಆಯ್ತಾ ಬಂತು, ಇವತ್ತಿಗೆ 1 ರೂಪಾಯಿ ಕೊಟ್ಟಿಲ್ಲ. ನಾವೇನು ಸುಮ್ಮನೆ ಇದ್ದೀವಿ ಅಂತ ಮಾಡಿದ್ದೀರ? ನಮ್ಮದು ಒಂದು ಶಕ್ತಿ ಇದೆ. ನಿಮ್ಮೆಲ್ಲರ ಸಂಘಟನೆ ಇಟ್ಕೊಂಡು ಮತ್ತೊಮ್ಮೆ ರಾಜ್ಯದಲ್ಲಿ ಈಡಿಗರ ಸಮಾವೇಶ ಮಾಡೋ ಮೂಲಕ ಸರ್ಕಾರಕ್ಕೆ ಮತ್ತೆ ಹೆಚ್ಚಿನ ಒಂದು ಸಂದೇಶವನ್ನು ಕೊಡೋಣ. ನೀವು ಕೊಡಬೇಕಂತಲೂ ಸಹ ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಪ್ರೀತಿಯ ನಿಮ್ಮ ಒಂದೊಂದು ಕಡೆ ಒಂದೊಂದು ಥರ